ನಮ್ಮ ವೈಚಾರಿಕತೆಯ ಹೆಸರಿನಲ್ಲಿ ನಮ್ಮ ಸಂಪ್ರದಾಯವನ್ನು, ಹಿಂದೂ ಸಂಪ್ರದಾಯವನ್ನು, ಆಚಾರಗಳನ್ನು, ವಿಚಾರಗಳಿಗೆ ಧಕ್ಕೆ ತರುವಂಥ ಕೆಲಸ ಕರ್ನಾಟಕ ಸರ್ಕಾರದಿಂದ ಆಗಿದೆ. ನಮ್ಮಲ್ಲಿ ಉತ್ತರ ಕರ್ನಾಟಕ, ಉತ್ತರ ಕನ್ನಡ, ಉಡುಪಿ, ಮಂಗಳೂರು ಮತ್ತು ಕಾಸರಗೋಡು ಜಿಲ್ಲೆಗಳಲ್ಲಿ ಯಕ್ಷಗಾನಕ್ಕೆ ಅದರದ್ದೇ ಆದ ಮಹತ್ವ ಇದೆ. ಯಕ್ಷಗಾನ ಮೇಳಗಳನ್ನು ಹಲವಾರು ದೇವಸ್ಥಾನಗಳು, ಈ ಕಟೀಲು ಮೇಳ ಇರ್ಬೋದು, ಮಂದರ್ತಿ ಮೇಳ ಇರ್ಬೋದು, ಮಹಾಮಯಿ ಮೇಳ ಇರ್ಬೋದು, ಹೀಗೆ ಹಲವಾರು ದೇವಸ್ಥಾನಗಳು ಯಕ್ಷಗಾನ ಮೇಳವನ್ನು ಆಡಿಸ್ಕೊಂಡು ಬರ್ತಾ ಇದೆ. ನಮ್ಮಲ್ಲಿ ಈ ದೇವಸ್ಥಾನ ಆಡಿಸುವಂಥ ಮೇಳಗಳಲ್ಲಿ ಇರ್ಬೋದು, ಬೇರೆ ಬೇರೆಗಳ ಯಕ್ಷಗಾನ ಆಗುವಂಥ ಸಂದರ್ಭದಲ್ಲಿ ವೇಷ ಹಾಕುವಂಥ ಪಾತ್ರಧಾರಿಗಳು, ಕಲಾವಿದರು ದೇವರ ಪ್ರಸಾದವನ್ನು ತೆಗೆದುಕೊಂಡು ಹಾಕುವುದಿದೆ, ವ್ರತವನ್ನು ಹಿಡ್ತಾರೆ. ಬಹಳ ನಿಷ್ಠೆಯಿಂದ ವ್ರತವನ್ನು ಆಚರಣೆ ಮಾಡುವಂಥ ಒಂದು ವ್ಯವಸ್ಥೆ ಇದ್ದು, ನಂತರ ಆ ವೇಷ ಹಾಕುವಂಥ ಕೆಲಸ, ಗೆಜ್ಜೆ ಕಟ್ಟುವಂಥ ಕೆಲಸ ಆಗ್ತದೆ. ದೇವಸ್ಥಾನದ ಯಕ್ಷಗಾನ ತಂಡಗಳು ಬೇರೆ ಊರಿಗೆ ಹೋದಂಥ ಸಂದರ್ಭದಲ್ಲಿ ಆ ಊರಿನವರು ಒಂದು ಚೌಕಿಯನ್ನು ಹಾಕಿಕೊಟ್ಟು ಆ ಚೌಕಿಯಲ್ಲಿ ದೇವರ ಪೂಜೆಯನ್ನು ಮಾಡಿ, ಗೆಜ್ಜೆ ಕಟ್ಟಲಿಕ್ಕಿಂತ ಮುಂಚೆ, ರಂಗಸ್ಥಳಕ್ಕೆ ಹೋಗ್ಲಿಕ್ಕಿಂತ ಮುಂಚೆ ದೇವರ ಪ್ರಸಾದವನ್ನು, ಪೂಜೆ ಆದ ನಂತರ ಆಗುವಂಥ ಪ್ರಸಾದವನ್ನು ಸ್ವೀಕರಿಸಿ ಯಕ್ಷಗಾನಕ್ಕೆ ಗೆಜ್ಜೆ ಕಟ್ಟುವುದಿರ್ಬೋದು, ರಂಗಸ್ಥಳಕ್ಕೆ ಹೋಗುವಂಥ ಪರಂಪರೆ ನಮ್ಮಲ್ಲಿದೆ. ದೇವಿ ಮಹಾತ್ಮೆ ಆಗುವಂಥ ಸಂದರ್ಭದಲ್ಲಿ ದೇವಿಯ ಪಾತ್ರವನ್ನು ಧರಿಸಿದಂಥ ಕಲಾವಿದ ದೇವಿ ರಂಗಸ್ಥಳಕ್ಕೆ ಬರುವಂಥ ಸಮಯದಲ್ಲಿ ಅಲ್ಲಿ ಬಂದಂಥ ಜನರು ದೇವಿಯ ಬರುವಂಥ ಸಂದರ್ಭದಲ್ಲಿ ಎದ್ದು ನಿಂತು, ಕೆಲವರು ಕಾಲಿಗೆ ಬೀಳುವುದು ಸಹ ಇರ್ತದೆ, ಎದ್ದು ನಿಂತು ತಮ್ಮ ಗೌರವವನ್ನು ಸೂಚಿಸುವುದನ್ನು ನಾವು ನೋಡ್ತಾ ಬಂದಿದ್ದೇವೆ. ದೇವಸ್ಥಾನ ಮತ್ತು ಯಕ್ಷಗಾನ ಇದರ ನಡುವೆ ಬೆಸುಗೆ ಏನಿದೆ, ಒಂದು ರೀತಿಯ ಸಂಬಂಧ ಏನಿದೆ, ಅದಕ್ಕೆ ಧಕ್ಕೆ ತರುವಂಥ ಕೆಲಸ ಕರ್ನಾಟಕ ಸರ್ಕಾರ ತನ್ನ ಕೈಗೊಂಬೆಗಳ ಮೂಲಕ, ಕನ್ನಡ ಪ್ರಾಧಿಕಾರದ ಅಧ್ಯಕ್ಷರಿರ್ಬೋದು, ಬೇರೆ ಬೇರೆಯವರ ಮೂಲಕ ಈ ರೀತಿಯ ಒಂದು ವ್ಯವಸ್ಥೆ ಮಾಡುವುದನ್ನು ನಾವು ನೋಡ್ತಾನೆ ಇದ್ದೇವೆ. ಇದು ಈಗ ಮಿತಿ ಮೀರಿ ಹೋಗ್ತಾ ಇದೆ. ಎಲ್ಲೋ ಒಂದು ಕಡೆ ಯಾವುದೋ ಒಂದು ಕಾರ್ಯಕ್ರಮ ಯಕ್ಷಗಾನಕ್ಕೆ ಸಂಬಂಧಪಟ್ಟಂಥ ಕಾರ್ಯಕ್ರಮನೇ ಅಲ್ಲ, ಜಾನಪದ ವ್ಯವಸ್ಥೆಗೆ ಸಂಬಂಧಪಟ್ಟ ಕಾರ್ಯಕ್ರಮದಲ್ಲಿ ಯಕ್ಷಗಾನ ಕಲಾವಿದರ ಬಗ್ಗೆ ಏನು ಅವ್ರು ಹೇಳಿದ್ದಾರೆ ಅನ್ನೋದು ನಿಮಗೆ ಗೊತ್ತಿದೆ. ಅಲ್ಲಿ ಒಂದು ಬ್ಲ್ಯಾಕ್ ಮೇಲ್ ಮಾಡುವಂಥ ವ್ಯವಸ್ಥೆ ಯಕ್ಷಗಾನ ರಂಗಭೂಮಿಯಲ್ಲಿದೆ. ಕಲಾವಿದರು ಆ ಒಂದು ವಿಷಯಕ್ಕೆ ಸಮ್ಮತಿಸದಿದ್ದರೆ ಅವನನ್ನು ಮುಂದೆ ಬರುವಂಥ ಮತ್ತೊಂದು ಯಕ್ಷಗಾನದಲ್ಲಿ ಭಾಗವತರು ಅವರಿಗೆ ಪದ್ಯವನ್ನೇ ಕೊಡುವುದಿಲ್ಲ, ಅಥವಾ ಅವರಿಗೆ ರಂಗಸ್ಥಳದಲ್ಲಿ ಕುಣಿಲಿಕ್ಕೆ ಅವಕಾಶವನ್ನೇ ಕೊಡುವುದಿಲ್ಲ. ಹಾಗಾಗಿ ಆ ರೀತಿಯ ಅವರ ಬೇಡಿಕೆಗಳಿಗೆ, ಒಂದು ಅಸಂಭವವಾದ ಬೇಡಿಕೆಗಳಿಗೆ ಏನವರು ಕ್ಲೇಮ್ ಮಾಡ್ತಾ ಇದ್ದಾರೆ ಬಿಳಿಮೆಲೆ ಎನ್ನುವಂಥ ವ್ಯಕ್ತಿ, ಆ ಬೇಡಿಕೆಗಳಿಗೆ ಇವರು ಒಪ್ಪದಿದ್ರೆ ಕಲಾವಿದರು, ಸ್ತ್ರೀವೇಷ ಹಾಕಿದಂಥ ಕಲಾವಿದರು, ಅವರನ್ನು ರಂಗಸ್ಥಳದಿಂದ ಹೊರಗಿಡುವಂಥ ಕೆಲಸ ಆಗ್ತದೆ. ಮತ್ತು ಅವರಿಗೆ ಸಣ್ಣದಿರುವಂಥ, ಅವರು ಶಾಲೆಗೆ ಹೋಗುವಂಥ ಸಂದರ್ಭದಲ್ಲಿ ಸ್ತ್ರೀವೇಷಧಾರಿಗಳನ್ನು ನೋಡಿ ಅವರಿಗೆ ಕ್ರಶ್ ಆಗ್ತಿತ್ತಂತೆ. ಅವರಿಗೆ ಬಿಳಿಮೆಲೆ ಅನ್ನುವಂಥ ವ್ಯಕ್ತಿಗೆ ಅವರನ್ನು ನೋಡಿ ಕ್ರಶ್ ಆಗ್ತದಂತೆ. ಅಂದರೆ ಈಗ ಫಿಲ್ಮ್ ಹೀರೋಯಿನ್ಗಳನ್ನು ನೋಡಿ ಈಗಿನ ಯುವಕರಿಗೆ ಅವ್ರ ಮೇಲೆ ಒಂದು ಸಣ್ಣ ರೊಮ್ಯಾಂಟಿಕ್ ಕ್ರಶ್ ಆಗ್ತದಂತೆ. ಅವ್ರು ಹೇಳಿದ ಮಾತಿದ್ದು, ಅವರ ಬಾಯಿಂದ ಬಂದ ಮಾತು, ಕ್ರಶ್ ಆಗ್ತಾ ಇತ್ತು. ಅದೇ ರೀತಿಯಲ್ಲಿ ಅವರು ಸಣ್ಣದಿರುವಂಥ, ಅವರು ಶಾಲೆಗೆ ಹೋಗೋ ಸಂದರ್ಭದಲ್ಲಿ ಅವರಿಗೆ ಆಗ್ತಾ ಇತ್ತಂತೆ. ಅವ್ರಿಗೆ ಆಗಿದೆಯೋ ಇಲ್ವಾ, ಅವರ ಪ್ರೈವೇಟ್ ವಿಷಯದ ಬಗ್ಗೆ ನಮಗೆ ಯಾವುದೇ ಇಂಟ್ರೆಸ್ಟ್ ಇಲ್ಲ, ಅವ್ರು ಏನು ಬೇಕಾದ್ರೆ ಮಾಡಲಿ, ಅವರಿಗೆ ಬಿಟ್ಟಂಥ ವಿಷಯ. ಆದರೆ ಈ ರೀತಿ ಅವರು ಒಂದು ಷಡ್ಯಂತ್ರವನ್ನು ರಚಿಸಿ ಬೇಕಂತಲೇ ಮಾಡಿದ್ದು. ಇದು ಮೇಲ್ನೋಟಕ್ಕೆ ನನಗೆ ನನ್ನ ವೈಯಕ್ತಿಕವಾದ ವಿಷಯ ನಾನು ಹೇಳಿದ್ದೇನೆ, ನಂತರ ಯಾರ ಮನಸ್ಸಿಗೆ ನೋಯಿಸುವಂಥ ಉದ್ದೇಶ ನನ್ನದಿರಲಿಲ್ಲ. ಅದೆಲ್ಲ ಹಿಟ್ ಆ್ಯಂಡ್ ರನ್ ಕೇಸ್ ಇದು. ಅವರ ಮನಸ್ಥಿತಿಯಲ್ಲಿ ಹೇಗಿತ್ತು ಅಂತಂದರೆ ಈ ವಿಷಯವನ್ನು ನಾವು ಹೇಳಬೇಕು, ಅದು ಹೇಳಿದ ನಂತರ ಒಂದು ಚರ್ಚೆಗೆ ಆಸ್ಪದ ಮಾಡಿಕೊಡಬೇಕು.
ಮತ್ತು ಸರ್ಕಾರ ಇದನ್ನು ಕೈಕಟ್ಟಿ ನೋಡ್ಕೊಂಡು ಕುಳಿತಾ ಇದೆ, ಕೂತ್ಕೊಂಡು ನೋಡ್ತಾ ಇದೆ ವಿನ ಇದ್ರ ಬಗ್ಗೆ ಯಾವುದೇ ಒಂದು ಆ್ಯಕ್ಷನನ್ನು ತೆಗಿತಾ ಇಲ್ಲ. ತೆಗೆಯುವಂಥ ಒಂದೇ ಒಂದು ವ್ಯಕ್ತಿ ಸಹ ಈ ನಮ್ಮ ಕರಾವಳಿ ಪ್ರದೇಶದಲ್ಲಿ, ಕರಾವಳಿಯ ನಾವು ಉತ್ತರ ಕನ್ನಡದಿಂದ ಹಿಡಿದು ಕಾಸರಗೋಡು ತನಕ ಎಷ್ಟೋ ಜನ ಕಾಂಗ್ರೆಸ್ ನಾಯಕರುಗಳಿದ್ದಾರೆ. ಅವರೇ ಯಕ್ಷಗಾನವನ್ನು ಅವ್ರ ಮನೆಯಲ್ಲಿ ಹರಕೆ ಹೊತ್ತು ಕಟೀಲ್ ದೇವಸ್ಥಾನದ ಮೇಳಗಳನ್ನು ತರಿಸಿ ಯಕ್ಷಗಾನದ ಕಾರ್ಯಕ್ರಮಗಳನ್ನು ಮಾಡ್ತಾರೆ. ಒಬ್ಬ ವ್ಯಕ್ತಿ ಇಷ್ಟು ತನಕ ಒಂದು ಶಬ್ದವನ್ನು ಅದರ ವಿರುದ್ಧವಾಗಿ ಮಾತಾಡಲಿಲ್ಲ. ಅಷ್ಟೇ ಹೆದರಿಕೆ ಯಾಕೆ ಇವರಿಗೆ? ಇವರ ಆಚಾರ ವಿಚಾರ, ಇವರ ಸಂಸ್ಕಾರ ಸಂಸ್ಕೃತಿಗೆ ಧಕ್ಕೆ ಬರುವಂಥ ಸಂದರ್ಭದಲ್ಲಿ ಸಹ ಒಬ್ಬ ಕಾಂಗ್ರೆಸ್ ನಾಯಕ ಬಾಯಿ ಬಿಚ್ಚುವುದಿಲ್ಲ ಅಂತ ಹೇಳಿದರೆ, ಅವರಿಗೆ ಮಾತಾಡಲಿಕ್ಕೆ ಈಗ ಸಡನ್ನ ಮೂಕರಾಗಿದ್ದಾರೆ ಅಂತ ಹೇಳಿದರೆ ಏನು ಕತೆ? ಹಾಗಾದರೆ ಇವರು ನಮ್ಮ ಹಿಂದೂಗಳಿಗೆ ಏನಾದರೂ ಸಹ ಅಥವಾ ನಮ್ಮ ಸಂಸ್ಕಾರ ಸಂಸ್ಕೃತಿಗೆ ಏನಾದರೂ ಸಹ ಇವರಿಗೆ ಓಟ್ ಬೇಕು, ಆದರೆ ಅದರ ಬಗ್ಗೆ ಮಾತಾಡುವಂಥ ಧೈರ್ಯ ಒಬ್ಬ ವ್ಯಕ್ತಿ ಸಹ ತೋರಿಸ್ತಿಲ್ಲ ಅಂತ ಹೇಳಿದ್ರೆ ಏನರ್ಥ? ಇದು ಸರ್ಕಾರ ಪ್ರಾಯೋಜಿತವಾಗಿ ನಡೆಯುತ್ತಿರುವಂಥ ಒಂದು ಕೆಲಸ. ಈ ವ್ಯಕ್ತಿ ಮತ್ತು ಈ ತಂಡದವರು, ಈ ರೀತಿ ಯೋಚನೆ ಇರುವಂಥ ತಂಡದವರು ಹಿಂದೆ ಸಹ ಮಿಲಿಟರಿಯಲ್ಲಿ ಇರುವಂಥ ವ್ಯಕ್ತಿಗಳನ್ನು ಜಾತಿ ನೋಡಬೇಕು, ಆ ರಿಸರ್ವೇಷನ್ಸ್ ನೋಡಬೇಕು, ಅಲ್ಲಿ ಎಷ್ಟು ಜನ ಸತ್ತಿದ್ದಾರೆ, ಹತರಾಗಿದ್ದಾರೆ ಅಥವಾ ಮಾರ್ಟರ್ಗೊಂಡಿದ್ದಾರೆ, ತಮ್ಮ ಭಾರತ ದೇಶಕ್ಕೋಸ್ಕರ ಜೀವವನ್ನೇ ಮುಡುಪಾಗಿಟ್ಟು ಜೀವವನ್ನೇ ಕಳೆದುಕೊಂಡಿದ್ದಾರೆ ರಣಭೂಮಿಯಲ್ಲಿ, ಅವರ ಜಾತಿ ಏನು ಅಂಥ ಪ್ರಶ್ನೆಗಳನ್ನು ಹಾಕಿದಂಥ ಒಂದು ತಂಡ ಈಗ ಮುಂದುವರೆದು ಈ ರೀತಿಯ ಒಂದು ವ್ಯವಸ್ಥೆಯಲ್ಲಿ ಅವರು ತೊಡಸ್ಕೊಳ್ತಾ ಇದ್ದಾರೆ. ಸರ್ಕಾರ ಇನ್ನೂ ಸಹ ಏನು ಸಹ ಮಾಡ್ತಾ ಇಲ್ಲ. ಸುಮೋಟೋಗಾಗಿ ಅವರಿಗೆ ಕೇಸನ್ನು ಬೇಡದಿದ್ದ ಸಣ್ಣ ಪುಟ್ಟ ವಿಷಯ ಬಂದಾಗ ಇವರು ಕೇಸ್ಗಳನ್ನು ಹಾಕ್ತಾರೆ. ಮೊದಲು ನಮ್ಮ ಬೇಡಿಕೆ ಏನಿದೆ ಅಂತ ಹೇಳಿದ್ರೆ, ಫಸ್ಟಿಗಾಗಿ ಅವರು ಈ ವ್ಯಕ್ತಿಯನ್ನ ಕನ್ನಡ ಪ್ರಾಧಿಕಾರದ ಅಧ್ಯಕ್ಷರಾಗಿ ನೇಮಿಸಿದ್ದಾರೆ ಅವರನ್ನು ಅಲ್ಲಿಂದ ತೆಗಿಬೇಕು, ಆ ಸ್ಥಾನದಿಂದ ಅವರನ್ನು ತೆಗಿಬೇಕು. ಎರಡನೇದು ಅವ್ರ ಮೇಲೆ ಕೇಸನ್ನು ಹಾಕಬೇಕು. ಕರೆಕ್ಟಾಗಿ ಗೊತ್ತಾಗಿ ಯಕ್ಷಗಾನಕ್ಕೆ ಸಂಬಂಧಪಟ್ಟಂಥ ಕಾರ್ಯಕ್ರಮ ಸಹ ಅಲ್ಲ, ಬೇರೆನೇ ಒಂದು ಕಾರ್ಯಕ್ರಮ. ಅವರು ಮಾತಾಡಿದ್ದು ಮತ್ತು ಯಕ್ಷಗಾನ ವಿಷಯ ಏನು ಹೇಳಿದ್ದಾರೆ ಸಂಬಂಧನೇ ಇಲ್ಲ ಅದರಲ್ಲಿ. ಅವರು ಫೈನ್ ಕನ್ಕ್ಲೂಷನ್ ಏನು ಕೊಟ್ಟಿದ್ದಾರೆ ಅವರ ಭಾಷಣದಲ್ಲಿ, ಆ ಕನ್ಕ್ಲೂಷನಿಗೂ ಮತ್ತು ಅದರ ಬಗ್ಗೆ ಅದಕ್ಕಿಂತ ಮುಂಚೆ ಯಕ್ಷಗಾನಕ್ಕೆ ಬಗ್ಗೆ ಹೇಳಿದಂಥ ವಿಷಯಕ್ಕೂ ಯಾವುದೇ ತಾಳಮೇಳ ಇಲ್ಲ. ಹಾಗಾಗಿ ನಮ್ಮಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಕರಾವಳಿ ಜಿಲ್ಲೆಗಳಲ್ಲಿ, ಕರಾವಳಿ ಪ್ರದೇಶದಲ್ಲಿರುವಂಥ ಎಲ್ಲ ಜಿಲ್ಲೆಗಳಲ್ಲಿ ಎಲ್ಲೂ ಯಕ್ಷಗಾನ ಕಲಾವಿದರು, ಯಕ್ಷಗಾನ ಪ್ರಸಂಗಕರ್ತರು, ಯಕ್ಷಗಾನದ ಅಭಿಮಾನಿಗಳು, ಯಕ್ಷಗಾನ ಆಡಿಸುವಂಥವ್ರು ಎಲ್ಲರಿಗೂ ಸಹ ಬಹಳ ನೋವಾಗಿದೆ. ಈ ಒಂದು ಮಾತಿಂದಾಗಿ ಬಹಳ ನೋವಾಗಿದೆ. ಅವರ ಯೋಚನೆ ಏನಿದ್ರು ಸಹ ಅವರ ಮನಸ್ಸಲ್ಲಿ ಒಂದು ಪ್ರಾಧಿಕಾರದ ಅಧ್ಯಕ್ಷನ ಆಗಿರುವಂಥ ಒಂದು ವ್ಯಕ್ತಿ, ಅಷ್ಟೊಂದು ಗೌರವ ಸರ್ಕಾರ ಆ ವ್ಯಕ್ತಿಗೆ ಕೊಟ್ಟಿದೆ. ಆ ವ್ಯಕ್ತಿ ಆ ಅಧಿಕಾರವನ್ನು ದುರುಪಯೋಗಿಸಿ ಎಲ್ಲರ ಮನಸ್ಸನ್ನು ನೋಯಿಸುವಂಥ ವ್ಯವಸ್ಥೆ ಮಾಡ್ತಾನೆ ಇದ್ದಾರೆ. ಹಾಗಾಗಿ ಇದರ ಬಗ್ಗೆ ಸುಮೋಟವಾಗಿ ಕೇಸನ್ನು ದಾಖಲಿಸಬೇಕು. ನಮ್ಮ ಕಡೆಯಿಂದ ಅದಕ್ಕೆ ಲೀಗಲಿಯಾಗಿ ನಾವು ಏನೆಲ್ಲ ಲೀಗಲಿ ನಮಗೆ ಅವಕಾಶ ಇದೆ ಕೇಸ್ಗಳನ್ನು ಹಾಕಲಿಕ್ಕೆ, ಅದನ್ನು ನಾವು ಈವಾಗಲೇ ಲಾಯರ್ಸ್ ಹತ್ರ ನಾವು ಮಾತಾಡಿದ್ದೇವೆ. ಅವರು ಗೋಹೆಡ್ ಕೊಟ್ಟರೆ ನಾವು ನಮ್ಮ ಸೈಡಿಂದ ಸಹ ನಾವು ಕೇಸನ್ನು ರಿಜಿಸ್ಟರ್ ಮಾಡಬೇಕೆನ್ನುವಂಥ ಯೋಚನೆಯಲ್ಲಿ ನಾವಿದ್ದೇವೆ. ಅದಕ್ಕೆ ಒಂದು ಲೀಗಲ್ ಸೆಲ್ ಏನಿದೆ ಅವರು ಅದರ ಬಗ್ಗೆ ಅದನ್ನು ಸ್ಟಡಿ ಮಾಡ್ತಾ ಇದ್ದಾರೆ, ಅದು ಯಾವ ರೀತಿಯ ಸೆಕ್ಷನ್ಸ್ ಬರ್ತದೆ ಏನೆಲ್ಲ ಅನ್ನುವಂಥದ್ದು. ಸರ್ಕಾರ ಇದ್ರ ಬಗ್ಗೆ ಇಮಿಡಿಯೇಟ್ ಆಗಿ ಅವರ ರಿಯಾಕ್ಷನನ್ನು ಕೊಡಬೇಕು. ಸರ್ಕಾರ ರಿಯಾಕ್ಟ್ ಮಾಡಬೇಕು. ಬೆಳಗಿಂದ ರಾತ್ರಿಯಲ್ಲಿ ಆಚೆ ಈಚೆ ಸಣ್ಣ ವಿಷಯಕ್ಕೆ ಹಾರಾಡ್ತಿರುವಂಥ ಕಾಂಗ್ರೆಸ್ ನಾಯಕರು, ಮಾಜಿ ಶಾಸಕರು, ಮಾಜಿ ಮಂತ್ರಿಗಳು, ಈಗಿರುವಂಥ ಮಂತ್ರಿಗಳು, ಜಿಲ್ಲಾ ಮಂತ್ರಿಗಳು ಎಲ್ಲರ ಸಹಿತ ಉತ್ತರ ಕೊಡಬೇಕು. ಅವ್ರದ್ದು ರಿಯಾಕ್ಷನ್ ಆದರೂ ಕೊಡಲಿ, ಅಟ್ಲೀಸ್ಟ್ ಒಂದು ರಿಯಾಕ್ಷನ್ ಕೊಡಲಿ. ಇಷ್ಟು ದೊಡ್ಡ ಇನ್ಸಲ್ಟ್ ಮಾಡಿದಂಥ ಒಂದು ವ್ಯವಸ್ಥೆ ಆಗಿದೆ, ಅವ್ರು ರಿಯಾಕ್ಷನನ್ನು ಕೊಡಲಿ. ಇಷ್ಟನ್ನು ಹೇಳಲಿಕ್ಕೆ ಮಾತ್ರ ಈ ಒಂದು ಇದರನ್ನು ಪ್ರೆಸ್ಸನ್ನು ಕರೆದಿದ್ದೇವೆ. ಇದು ನಮ್ಮ ಆರಾಧನೆಯ ಒಂದು ಭಾಗ. ಯಕ್ಷಗಾನ ಕಲೆಯೊಂದಿಗೆ ನಮ್ಮ ಆರಾಧನೆ ಮತ್ತು ನಮ್ಮ ಪೂಜಾ ವಿಧಾನದ ಪದ್ಧತಿ ಏನಿದೆ ಅದರ ಒಂದು ಭಾಗ ಯಕ್ಷಗಾನ. ಯಕ್ಷಗಾನ ಕಲಾವಿದರ ಬಗ್ಗೆ ಈ ರೀತಿಯಾಗಿ ಮಾತಾಡೋದನ್ನು ನಾವು ಹಿಂದೂ ಸಮಾಜ ಒಪ್ಪಲಿಕ್ಕೆ ಸಾಧ್ಯವಿಲ್ಲ. ಕರಾವಳಿ ಜಿಲ್ಲೆಯ ಯಕ್ಷಗಾನ ಪ್ರೇಮಿಗಳು ಯಾರೂ ಸಹ ಇದನ್ನು ಒಪ್ಪುವುದಿಲ್ಲ. ಹಾಗೆ ಇದ್ರ ಮೇಲೆ ಇಮಿಡಿಯೇಟ್ ಆಗಿ ಆ್ಯಕ್ಷನ್ ಆಗಬೇಕನ್ನುವಂಥದ್ದು ನಮ್ಮ ಕೋರಿಕೆ. ಟೋಟಲ್ ಆಗಿ ಪದ ಬಳಕೆ
ಯಕ್ಷಗಾನಕ್ಕೆ ಮಾತ್ರ ಕೇಂದ್ರಿತವಾಗಿ ಯಾಕೆ ಇಡೀ ಯಕ್ಷಗಾನದ ಸಮುದಾಯ, ಒಂದು ಸಮುದಾಯ, ಯಕ್ಷಗಾನದಲ್ಲಿ ಯಾರೆಲ್ಲ ಇದ್ದಾರೆ ಎಲ್ಲರಿಗೂ ಸಹ ಅದನ್ನು ತಾಗಿಸುವಂಥ ರೀತಿಯಲ್ಲಿ ಅವರು ಮಾತಾಡಿದ್ದಾರೆ. ಯಾವುದೋ ಒಂದು ವ್ಯಕ್ತಿಯನ್ನು ಹೇಳಿದ್ದಲ್ಲ, ಒಂದು ವ್ಯಕ್ತಿ ಬಗ್ಗೆ ಅವರು ಹೇಳಿದ್ದಲ್ಲ, ಇಡೀ ಯಕ್ಷಗಾನದ ಇಡೀ ಸಮುದಾಯ ಏನಿದೆ ಅದ್ರ ಬಗ್ಗೆ ಜನರಲೈಸ್ ಆಗಿ ಅವರು ಹೇಳಿದ್ದಾರೆ. ಎಲ್ಲರೂ ಸಹ ಆ ಶಬ್ದವನ್ನು ಉಪಯೋಗಿಸುವ ಇಡೀ ಜನರಲೈಸ್ ಆಗಿ ಹೇಳಿದ್ದಾರೆ, ಎಲ್ಲರನ್ನ ಸೇರಿಸಿ ಹೇಳಿದ್ದಾರೆ. ಮತ್ತು ಈ ವಿಷಯವನ್ನು ಹೇಳುವಾಗ ಬ್ಲ್ಯಾಕ್ ಮೇಲ್ ಮಾಡುವಂಥದ್ದು ಎಲ್ಲರನ್ನ ಸೇರಿಸಿ ಹೇಳಿದ್ದಾರೆ. ನಾ ಹೇಳಲಿಲ್ಲಲ್ಲ, ನಾನು ಎಲ್ಲರನ್ನು ನಾನು ಹೇಳಬಾರ್ದು ಹಾಗೆ. ಎಲ್ಲರನ್ನ ಒಟ್ಟಾಗಿ ಒಂದು ರೂಮಲ್ಲಿ ಕೂರಿಸಿ ನೀವೆಲ್ಲರೂ ಸಹ ಒಂದು ಟೈಪ್ ಅಂತ ಹೇಳಿದರೆ ಆಗ್ತದ? ಅವರಿಗೆ ಏನಾದರೂ ಡೌಟ್ ಇದ್ದರೆ ಒಂದು ವ್ಯಕ್ತಿಯ ಬಗ್ಗೆ ಹೇಳಲಿ, ಆ ವ್ಯಕ್ತಿ ಅಂತ ಹೇಳಿ, ಈ ವ್ಯಕ್ತಿ ಅಂತ ಹೇಳಿ. ಮತ್ತು ಅವರು ಯಕ್ಷಗಾನವನ್ನು ಏಮ್ ಮಾಡಿ ಹಾಕಿದ್ದಾರೆ. ಯಾಕಂತ ಹೇಳಿದ್ರೆ ಅದು ಕರಾವಳಿ ಜಿಲ್ಲೆಯ ಒಂದು ಕಲೆ. ಯಕ್ಷಗಾನ ಗುರುತಿಸಿ ಏಮ್ ಮಾಡಿ ಹೊಡೆದಿದ್ದಾರೆ. ಅದಕ್ಕೆ ಜನರಲ್ ಆಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಯಾವುದನ್ನು ಅದಕ್ಕೆ ಒಂದು ಒಬ್ಬ ವ್ಯಕ್ತಿಯ ಬಗ್ಗೆ ಹೇಳಲಿಲ್ಲ. ಪುರುಷೋತ್ತಮ ಬಿಳಿಮಲೆಯವರು ಉತ್ತಮ ಸಾಹಿತಿಯವರು, ಕಲಾವಿದರು ಕೂಡ, ಕಲಾ ಆರಾಧಕರು, ಕಲಾ ಪ್ರೋತ್ಸಾಹಕರು. ಅವರು ಹುಟ್ಟಿ ಬೆಳೆದದ್ದು ನಮ್ಮ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ, ಹತ್ತಿರದ ಸುಬ್ರಹ್ಮಣ್ಯದ ಪಂಜದ ಸಮೀಪ ಅವರ ಬಿಳಿಮಲೆ ಅಂತ ಊರು. ಯಕ್ಷಗಾನವನ್ನು ನೋಡುತ್ತಾ ಕೇಳುತ್ತಾ ಬೆಳೆದಂತಹ ವ್ಯಕ್ತಿಗೆ ಏನಾದರೂ ಅಂತಹ ಅನುಭವ ಆಗಿದ್ದರೆ, ವ್ಯಕ್ತಿಗತವಾಗಿ ಹೇಳಿದರೆ ನಾವು ಅದರ ಬಗ್ಗೆ ತಕರಾರು ಇರಲಿಲ್ಲ ಕಲಾವಿದರು. ನಾನೊಬ್ಬ ಕಲಾವಿದನಾಗಿ 52 ವರ್ಷಗಳಿಂದ ಯಕ್ಷಗಾನ ಕ್ಷೇತ್ರದಲ್ಲಿ ಇದ್ದೇನೆ. ನಮ್ಮ ಅನುಭವಕ್ಕೆ ಬರಲಿಲ್ಲ. ನಾನೊಬ್ಬ ಕಲಾವಿದನಾಗಿಯೂ, ಒಬ್ಬ ಮೇಳಕಟ್ಟಿದ ಸಂಘಟಕನಾಗಿಯೂ, ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದವನಾಗಿಯೂ ನನ್ನ ಅನುಭವದಲ್ಲಿ ಅದಿಲ್ಲ. ಯಾಕೆ ಇವರು ಹೇಳಿದರು? ಈಗಾಗಲೇ ನನ್ನ ಶಾಸಕರು ಹೇಳಿದಂತೆ ಉದ್ದೇಶ ಇರ್ಬೋದು. ಇದು ನಮ್ಮ ಹೇಳಿ ಕೇಳಿ ಕರಾವಳಿ ಪ್ರದೇಶ ಒಂದು ತತ್ವ ಸಿದ್ಧಾಂತದ ಪರ ಇರುವಂತಹ ಜನರು ವಾಸಿಸುವಂಥ ಈ ಪ್ರದೇಶ. ಇಲ್ಲಿ ಏನಾದರೂ ಮನೋಸ್ಥಿತಿಯನ್ನು ಬದಲಾವಣೆ ಮಾಡೋಣ ಅನ್ನೋ ಉದ್ದೇಶ ಇರ್ಬೋದು. ಯಕ್ಷಗಾನ ಕಲಾವಿದರಿಂದ ವೃತ್ತಧಾರಿಗಳು, ನಾನು ಸಹಿತ, ನಾವು ವೃತ್ತಿಪರ ಮೇಳಗಳಲ್ಲಿರುವುದು ಕಟೀಲ್ ಮೇಳದಲ್ಲಿದ್ದಾರೆ. ಅವರು ಕೂಡ ಎಲ್ಲ ಮೇಳಗಳಲ್ಲಿ ವೇಷವನ್ನು ಮಾಡುವ ಸ್ತ್ರೀ ಪಾತ್ರಧಾರಿ ಅರಿವೇಣ ವೃತ್ತಧಾರಿಗಳಾಗಿ ಅಂತೆ ಇರುವವರು ಸಮಾಜದ ಅಂಕುಡೊಂಕುಗಳನ್ನು ರಂಗದಲ್ಲಿ, ಇದೊಂದು ಮಾಧ್ಯಮ, ನಮ್ಮದು ಕೂಡ ಯಕ್ಷಗಾನ ಎನ್ನುವುದು ಒಂದು ಮಾಧ್ಯಮ. ಇದರ ಮೂಲಕ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಕೊಡುವಂತಹ ಇದೊಂದು ಮಾಧ್ಯಮವೂ ಹೌದು, ಆರಾಧನಾ ಕಲೆಯೂ ಹೌದು. ಹೇಗಾದರೂ ಮಾಡಿ ಇಲ್ಲಿನ ಮನೋಸ್ಥಿತಿಯನ್ನು ಕದಡುವಂತಹ ಉದ್ದೇಶದಿಂದ ಇಡೀ ಕಲಾ ವಲಯಕ್ಕೆ ಇದೊಂದು ಬಾಂಬ್ ಹಾಕಿದವರು. ಪುರುಷೋತ್ತಮ ಬಿಳಿಮಲೆಯವರು ಕಲಾ ವಲಯಕ್ಕೆ ಹಾಕಿದಂಥ ಬಾಂಬ್ ಇದು, ಸಿಡಿದಿದೆ. ಇದು ನಾವು ಆಘಾತಗೊಂಡಿದ್ದೇವೆ. ನಮ್ಮ ನೈತಿಕ ಸ್ಥೈರ್ಯವನ್ನು ಕುಗ್ಗಿಸುವಂಥ ಕೆಲಸವನ್ನು ಅವರು ಮಾಡಿದ್ದಾರೆ. ಇದು ಖಂಡನಾರ್ಹ, ಸಹಿಸುವಂಥದ್ದಲ್ಲ. ಅದರಲ್ಲೂ ಅವರು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು. ಕನ್ನಡಕ್ಕೆ ಯಕ್ಷಗಾನ ಕೊಟ್ಟಂತಹ ಕೊಡುಗೆ ಅವಿಸ್ಮರಣೀಯ. ಎಲ್ಲರೂ ಹೇಳ್ತಾರೆ, ಎಲ್ಲ ವೇದಿಕೆ, ಎಲ್ಲ ಸಾಹಿತ್ಯ ಸಮ್ಮೇಳನಗಳಲ್ಲಿ ಅದನ್ನೇ ಉಲ್ಲೇಖ ಮಾಡ್ತಾರೆ. ಯಕ್ಷಗಾನ ಮಾತ್ರ ಒಂದು ಕನ್ನಡ ಭಾಷೆಯನ್ನು ಉಳಿಸಿಕೊಂಡಿದೆ ಎನ್ನುವುದನ್ನು ಎಲ್ಲರೂ ಹೇಳ್ತಾರೆ, ಜಗಜ್ಜಾಹೀರಾದಂಥ ವಿಚಾರ. ಅಂತಹ ಒಂದು ಪ್ರತಿಷ್ಠಿತ ಪ್ರಾಧಿಕಾರದ ಅಧ್ಯಕ್ಷರಾಗಿ ಕನ್ನಡವನ್ನು ಉಳಿಸಿ ಬೆಳೆಸಿ ಪೋಷಿಸುವಂತಹ ಯಕ್ಷಗಾನ ಕಲಾವಿದರೆಂದರೆ ಯಾರು? ಕಲೆಯನ್ನು ಆರಾಧನೆ ಮಾಡುವವರು. ಕಲೆಗೂ ಕಲಾವಿದರಿಗೂ ವ್ಯತ್ಯಾಸ ಕಾಣಬೇಡಿ. ಕಲೆಯನ್ನು ಕಲಾವಿದರಲ್ಲೇ ಕಾಣೋದು. ಕಲಾವಿದ ಇದ್ದಾಗ ಕಲೆ, ಕಲಾವಿದರು ಇಲ್ಲದಿದ್ದರೆ ಕಲೆ ಇಲ್ಲಿಲ್ಲ. ಸಮಾಜ ಈಗ ಎಲ್ಲ ಕಲಾವಿದರನ್ನು ಒಂದು ರೀತಿಯ ಕೆಟ್ಟ ದೃಷ್ಟಿಯಲ್ಲಿ ಕಾಣುವಂತಹ, ಗ್ರಹಿಸುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದು ಕಲಾವಿದರ ಒಬ್ಬ ಪ್ರತಿನಿಧಿಯಾಗಿ ನಾನು ಹೇಳ್ತಾ ಇದ್ದೇನೆ, ಇದು ಖಂಡನಾರ್ಹ. ದಯವಿಟ್ಟು ಅವರು, ನಾವು ಕಲಾ ಪಕ್ಷ ಏನು ಹೇಳ್ತದೋ ಅದು ವಿಷಯ ಹಾಗೆ ಇದೆ, ಹಾಗೆ ಮುಂದುವರಿಬೋದು. ನಾನು ಕಲಾವಿದರಾಗಿ ಹೇಳ್ತೇನೆ, ನಮ್ಮನ್ನು ಸಾಂತ್ವನಗೊಳಿಸಬೇಕಿದ್ರೆ ದಯವಿಟ್ಟು ನೀವು ಬೇಷರತ್ತು ಕ್ಷಮಾಯಾಚನೆ ಮಾಡಬೇಕು. ಬೇಷರತ್ತು ಕ್ಷಮಾಯಾಚನೆ ಮಾಡಬೇಕು. ಯಾರ್ಯಾರ ಉದಾಹರಣೆ ಕೊಡೋದಲ್ಲ, ಅಳಿದು ಹೋದಂಥ ಕಲಾವಿದರ ಉದಾಹರಣೆ ಅವರ ಪುಸ್ತಕದಲ್ಲಿ ಹಾಗಿದೆ, ಇವರ ಪುಸ್ತಕದಲ್ಲಿ ಹೀಗಿದೆ ಹೇಳಿ, ಅದನ್ನೇ ಹೇಳಬೇಕಾದ್ರೆ. ಹಾಗೆ ಹೇಳದೆ ಇವರು ನೇರವಾಗಿ ಕಲಾವಿದರೆಲ್ಲರನ್ನು, ನಾವೆಲ್ಲ ಸುಸಂಸ್ಕೃತರಾಗಿ, ಸಭ್ಯರಾಗಿ, ಪ್ರಾಮಾಣಿಕರಾಗಿ ಇರುವಂತಹ ಕಲಾವಿದರು ನಾವು. ನಮಗೆ ಎಂಥ ನೋವಾಗಿದೆ ಅನ್ನೋದು ಒಬ್ಬ ಕಲಾವಿದನಾಗಿ ಆ ವೃತ್ತಿ ಮಾಡುವಂಥ ವ್ಯಕ್ತಿಗೆ ಅದನ್ನು ನೋವು ಅವನಾಗಿ ಅನುಭವಿಸಿದರೆ ಮಾತ್ರ ಗೊತ್ತಾದೀತು. ಇವರು ಹೇಳಿಕೆಯಿಂದ ನಾಳೆ ದೊಡ್ಡೊಂದು ಸಮಾಜದಲ್ಲಿ ಸಂಚಲನ ಉಂಟು ಮಾಡಬಹುದು ಎನ್ನುವಂಥ ಉದ್ದೇಶ ಇರ್ಬೋದು, ರಾಜ್ಯಕ್ಕೆ ಇಚ್ಛಾಶಕ್ತಿ ಏನಾದರೂ ಬೇರೆ ಇರ್ಬೋದು.
ಆದರೆ ಇದು ಆಘಾತಕಾರಿ. ಯಕ್ಷಗಾನ ಕಲೆಗೆ ಮಾಡಿದಂಥ ಅಪಚಾರ, ಕಲಾವಿದರ ನೈತಿಕ ಸ್ಥೈರ್ಯವನ್ನು ಕುಗ್ಗಿಸುವಂಥ ಇದೊಂದು ಖಂಡನಾರ್ಹ. ಯಾವುದೇ ಕಾರಣಕ್ಕೂ ಕ್ಷಮೆ ಇಲ್ಲ. ಅವರು ಬೇಷರತ್ತು ಕ್ಷಮೆ ಕೇಳಿದರು. ಕಲಾ ಸರಸ್ವತಿ ಖಂಡಿತ ಇವರಿಗೆ ಒಂದಲ್ಲ ಇಂದಲ್ಲ ನಾಳೆ ಆದರೂ ಅದರ ಪರಿಣಾಮವನ್ನು ಅವರು ಅನುಭವಿಸಲೇಬೇಕೆನ್ನುವಂಥ ನಮ್ಮ ಪ್ರಾರ್ಥನೆ. ನಾವು ದೇವರಲ್ಲಿ ಪ್ರಾರ್ಥನೆ ಮಾಡಬೇಕು ಹೊರತು ಬೇರೆ ಯಾವುದೇ ನಮಗೆ ಮಾಧ್ಯಮಗಳಿಲ್ಲ. ಹಾಗಾಗಿ ಅವರು ಕ್ಷಮೆ ಕೇಳಬೇಕು. ಆ ಅಧಿಕಾರ ಯಾವುದಿದೆಯೋ ಅವ್ರದ್ದು ಕನ್ನಡ ಪ್ರಾಧಿಕಾರ, ಅದಕ್ಕೆ ಅವರು ಕಳಕ ತಂದಿದ್ದಾರೆ. ಗಮನಿಸಲಿ, ರಾಜ್ಯ ಸರ್ಕಾರ ಗಮನಿಸಲಿ ಇದನ್ನು. ಇಂಥ ಅಪಚಾರ ಮಾಡಿದ ವ್ಯಕ್ತಿಯನ್ನು ಆ ಪ್ರತಿಷ್ಠಿತ ಸ್ಥಳದಲ್ಲಿ ಕುಳಿತುಗೊಳಿಸುವುದು ಎಷ್ಟು ಸರಿ? ಆತ್ಮಾವಲೋಕನ ಮಾಡೋದಕ್ಕೆ ಇದೊಂದು ಸಂದರ್ಭ ಅಂತ ನಾನು ಭಾವಿಸ್ತೇನೆ. ಹಾಗಾಗಿ ಇನ್ನು ಹೆಚ್ಚು ಶಾಸಕರು ಹೇಳಿದ ಮೇಲೆ ನಾವು ಅದರ ಬಗ್ಗೆ ಹೇಳುವಂಥದ್ದಿಲ್ಲ. ಕೇಸ್ ಹಾಕೋದ್ರ ಬಗ್ಗೆ ಕಲಾವಿದರು ಕೂಡ ನಾವು ಚರ್ಚೆ ಮಾಡ್ತಾ ಇದ್ದೇವೆ. ನಾವೆಲ್ಲ ವೃತ್ತಿಪರ ಕಲಾವಿದರು, ನಮ್ಮ ಉದ್ಯೋಗವೇ ಕಲೆ, ಯಕ್ಷಗಾನವೇ. ನಿನ್ನೆ ಮತ್ತೊಂದು ವಿಚಾರವನ್ನು ಉಲ್ಲೇಖಿಸಿದ್ದಾರೆ. ಅಂದರೆ ಈ ಏರಿಕೆ ಬಲಕ್ಕೆ ನಿನ್ನವರಿಗೆ ಸಾಕಷ್ಟು ಕಲಾವಿದರು ಕಾಲ್ ಮಾಡ್ತಾ ಇದ್ರು, ನಮಗೆ ಈ ರೀತಿಯ ಅನುಭವ ಆಗಿದೆ. ಯಾರು ವೃತ್ತಿಪರ ಕಲಾವಿದರು ಸರ್ವತ್ರ ಸಾಧ್ಯವಿಲ್ಲ. ಆ ಹೇಳಿಕೆ ಕೊಟ್ಟಿದ್ರೆ ಅವ ಕಲಾವಿದನವ, ಕಲಾವಿದನಾದವ ಆ ಹೇಳಿಕೆ ಕೊಡೋದಕ್ಕೆ ಸಾಧ್ಯತೆ ಇಲ್ಲ. ಸಮಾಜ ಒಪ್ಪಿಕೊಳ್ಳುವಂಥದ್ದಲ್ಲ ಅದು. ಅದು ಅನೈತಿಕ ವ್ಯವಹಾರಕ್ಕೆ ಸಂಬಂಧಪಟ್ಟದ್ದು. ಇವರು ಏನು ಅದರಲ್ಲಿ, ಈಗ ಪುರುಷೋತ್ತಮ ಬಿಳಿಮಲೆಯವರು ಅದರ ಬಗ್ಗೆ ಸಂಶೋಧನೆ ಮಾಡಿದಂಥ ಸಂಶೋಧಕರ, ಅವ್ರಿಗೇನಾದರೂ ಅನುಭವ ಆಗಿರ್ಬೋದು, ಕಹಿ ಅನುಭವ ಆಗಿರ್ಬೋದು. ಹೇಳಿ, ಇಂಥವರಿಂದ ನನಗೆ ಇಂಥ ಅನುಭವ ಆಗಿದೆ. ಇಡೀ ವಲಯಕ್ಕೆ ಒಂದು ಆರೋಪ ಹಚ್ಚೋದು ಇದು ಸಾಮಾನ್ಯ ಕೆಲಸ. ಇದೊಂದು ಬೆಂಕಿ ಹಚ್ಚಿದ್ದು, ಮನೋಸ್ಥಿತಿಗೆ ಬೆಂಕಿ ಹಚ್ಚಿದ್ದು, ಕಲಾವಿದರ ಭಾವನೆಗೆ ಘಾಸಿ ಮಾಡಿದ್ದು. ಅವ್ರಿಗೆ ಆದಂಥ ಅನುಭವ ಇದ್ದರೆ ಇರ್ಬೋದು, ಅವ್ರಿಗೆ ಆದ ಅನುಭವ ಇದ್ದರೆ ಹೇಳಿ, ಇಂಥವ್ರು ನನಗೆ ಹೀಗೆ ಆಗಿದೆ, ಒಪ್ಪಿಕೊಳ್ಳುವ. ಕ್ಷಮೆ ಕೇಳಿದ್ದು ಕೂಡ ಅವರು ನೇರವಾಗಿ ಕ್ಷಮೆ ಕೇಳಿದಲ್ಲ, ಸಾರ್ವಜನಿಕವಾಗಿ ಒಬ್ಬರಿಗೆ ಚೆನ್ನಾಗಿ ಬಾರಿಸಿ ಕೋಣೆಗೆ ಕರ್ಕೊಂಡು ಬಂದವನ ಕಾಲ ಹಿಡಿದ್ರೆ ಏನಾದಿತ್ತು, ಆ ಸ್ವರೂಪದ ಕ್ಷಮೆ ಕೇಳಿದ್ದಾರೆ. ಅದಲ್ಲ ಬೇಷರ ನನ್ನ ತಪ್ಪಾಗಿದೆ, ತಪ್ಪು ಬಂದಿದೆ, ಇನ್ನೂ ಏನೆಲ್ಲ ಕಾರಣ ಕೊಟ್ಟು ಇದನ್ನು ಬೆಳೆಸುವುದು ಬೇಡ. ದಯವಿಟ್ಟು ಬಿಳಿಮಲೆಯವರ ಒಬ್ಬ ಹಿತೈಷಿಯಾಗಿ ಅಭಿಮಾನಿಯಾಗಿ ಹೇಳ್ತಾ ಇದ್ದೇನೆ, ಬೇಷರತೆ ಕ್ಷಮಾಯಾಚನೆ ಮಾಡಲೇಬೇಕು. ಮತ್ತು ನಿನ್ನೆ ಅವರು ಕ್ಷಮೆ ಕೇಳುವಂಥ ತಪ್ಪಾಗಿದೆ ಒಂದು ರೀತಿ ಅದಕ್ಕೆ ಆನ್ಸರ್ ಕೊಡುವಂಥ ಸಂದರ್ಭದಲ್ಲಿ ಹಾಸ್ಟೆಲ್ಗಳಿರುವಂಥ ಯುವಕರು ಯಾರಿದ್ದಾರೆ, ಹುಡುಗರು ಹಾಸ್ಟೆಲ್ ಇರುವಂಥ ಸ್ಟೂಡೆಂಟ್ಸ್ ಯಾರಿದ್ದಾರೆ, ಅವರು ಸಹ ಈ ರೀತಿಯಾಗಿ ಒಂದು ವರ್ತಿಸುವುದನ್ನು ನಾವು ನೋಡಿ ಆ ರೀತಿಯಾಗಿ ಮಾತನ್ನು ಸಹ ಆಡಿದ್ದಾರೆ. ಅವರ ಯೋಚನಾ ಲಹರಿ ಅವರಿಗೆ ಖುಷಿ ತಂದು ಕೊಡ್ತಿರಬಹುದು, ಅದು ಸಮಾಜದಲ್ಲಿ ಒಂದು ಬೇರೆ ರೀತಿಯ ಒಂದು ನೋವು ಅನ್ನೋದು ಎಲ್ಲರಿಗೂ ಉಂಟು ಮಾಡ್ತಿದೆ. ನಮ್ಮಲ್ಲಿ ನಾಸ್ತಿಕರು ಸ್ವಲ್ಪ ಜನ ಇದ್ದಾರೆ, ಆಸ್ತಿಕರು ಕೋಟಿ ಜನರಲ್ಲಿದ್ದಾರೆ, ಕೋಟಿಯಲ್ಲಿ ಹೋಗಿದೆ. ಆಸ್ತಿಕರ ಸಂಖ್ಯೆ ಮಸ್ತ್ ಇರ್ತಾರೆ, ನಾಸ್ತಿಕರು ಸ್ವಲ್ಪ ಇರ್ತಾರೆ. ಇವರು ಆಸ್ತಿಕರು ಯಾರೆಲ್ಲ ಇದ್ದಾರೆ ಅವರೆಲ್ಲರ ಮನಸ್ಸಿಗೆ ನೋವು ಮಾಡುವಂಥ ಕೆಲಸ ಈ ವ್ಯಕ್ತಿಯಿಂದ ಆಗ್ತಾ ಇದೆ. ಯಕ್ಷಗಾನ ಹೇಳಿದರು, ಅದರಿಂದ ತಪ್ಪಿಸ್ಕೊಳ್ಳಿಕ್ಕೆ ಈಗ ಹಾಸ್ಟೆಲ್ ಇರುವ ವಿದ್ಯಾರ್ಥಿಗಳಂತ ಎಲ್ಲ ಟೋಟಲ್ ಜನರಲೈಸ್ ಆಗಿ ಹಾಸ್ಟೆಲಲ್ಲಿ ಇದೆ, ಆ ರೀತಿಯ ಮಾತುಗಳನ್ನು ಆಡ್ತಾ ಇದ್ದಾರೆ. ನಾಳೆ ಇದ್ರ ಮೇಲೆ ಬರ್ಬೋದು, ಮಾಧ್ಯಮದವ್ರ ಮೇಲೆ ಎಲ್ಲರ ಮೇಲೂ ಬರ್ಬೋದು, ಅದು ಬೇರೆ. ಆ ವ್ಯಕ್ತಿಯ ಅವರ ಎಕ್ಸ್ಪೀರಿಯನ್ಸ್ ಇದ್ದರೆ ಅವ್ರು ಹೇಳಿದ ಹಾಗೆ ಅವರ ಎಕ್ಸ್ಪೀರಿಯನ್ಸ್ ಏನಿದೆ ಅದು ಅದ್ರ ಬಗ್ಗೆ ಹೇಳ್ಬೋದು. ನನಗೆ ಹೀಗಾಗಿದೆ, ಮತ್ತು ಅವ್ರಿಗೆ ಸಣ್ಣದಿರುವಾಗನೇ ಹೇಳಿದಾರಲ್ಲ ಅವರು, ಅದರಲ್ಲೇ ಇದೆ. ಸಣ್ಣರಿಗೆ ಯಕ್ಷಗಾನ ಸ್ತ್ರೀ ವೇಷಧಾರಿಗಳನ್ನು ನೋಡಿದಾಗ ಅವರಿಗೆ ಕ್ರಶ್ ಆಗ್ತಿಂತಂದ್ರೆ ಅವರಿಗೆ ಬಿಟ್ಟಂಥ ವಿಷಯ ಅಲ್ಲ. ಮತ್ತೆ ಇನ್ನೊಂದು ಹೇಳಿದ್ದಾರೆ, ಸುಂದರರ ಪುಸ್ತಕದಲ್ಲಿ ಸುಂದರರ ಹೆಸರು ಹೇಳಿದ್ದಾರೆ. ಸುಂದರರ ಪುಸ್ತಕದಲ್ಲಿ ಹಾಗೆ ಇತ್ತು ಅಂತ ಅವರು ಒಂದು ಉಲ್ಲೇಖ ಮಾಡಿದ್ರು, ಹೇಳಿದರು. ಸುಂದರರ ಪುಸ್ತಕದಲ್ಲಿ ಹಾಗಿಲ್ಲ. ಸುಂದರಕಾಂಡ ಪುಸ್ತಕ ಮಾಡುವಾಗ ನಾವೆಲ್ಲ ಇದ್ದೆವು, ನಮ್ಮ ಟೀಮೆಲ್ಲ ಕೆಲಸ ಮಾಡಿದೆ, ಅದರ ಪುಸ್ತಕ ನಾವು ಇದ್ದೇವೆ. ಅದರಲ್ಲಿ ಇರುವುದು ನನಗೊಂದು ಪ್ರಣಯ ಇತ್ತು ಅಂತ ಮಾತ್ರ ಬರೆದಿದ್ದಾರೆ ವಿನ ಅದು ಹುಡುಗರ ಬಗ್ಗೆ ಕೃಷಿ ಇತ್ತು ಅಂತ ಆ ಅಭಿಪ್ರಾಯ ಅಲ್ಲ. ಅವರಿಗೆ ಪ್ರಣಯ ಇತ್ತು ಮತ್ತು ಬಿಟ್ಟಿದ್ದಾರೆ, ಮದುವೆ ಆದಮೇಲೆಲ್ಲ ಸರಿ ಇದ್ದೇನೆ ಅಂತ ಬರೆದಿದ್ದಾರೆ. ಆ ಪುಸ್ತಕ ನಿಮಗೆ ಸಿಕ್ಕಿದರೆ ನೀವು ಪ್ರಯತ್ನ ಮಾಡ್ಬೋದು. ಸುಂದರರ ಉದಾಹರಣೆ ಇಲ್ಲಿಗೆ ಸಲ್ಲದೇ ಸಲ್ಲದು. ಅದರಲ್ಲಿ ಅಲ್ಲ, ಸುಂದರರ ಉಲ್ಲೇಖ ಮಾಡಿದ್ದಾರೆ, ಸುಂದರರ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ ಭಾಷಣ, ಅದೇ ಭಾಷಣ ಮುಂದುವರಿತಾ ಹೇಳಿದ್ದಾರೆ. ಆದರೆ ಅವರು ಹಾಗೆ ಹೇಳಿಲ್ಲ, ಅದೊಂದು ಪ್ರಣಯ ಇತ್ತು ಅಂತ ಹೇಳಿದ್ದಾರೆ, ಮತ್ತು ಅದನ್ನು ಬಿಟ್ಟೇನೆ ಮದುವೆ ಆದಮೇಲೆ. ನೋಡಿ, ಅಳಿಕೆ ರಾಮರಯ್ಯವರ ಪುಸ್ತಕದಲ್ಲೂ ಕೂಡ ಅದರ ಒಂದು ಉಲ್ಲೇಖ ಉಂಟಂತೆ. ಅದು ಹೇಗೆ ಉಂಟು ಅಂತ ಹೇಳಿದರೆ, ಹಿಂದೆ ಹೀಗೆ ಇತ್ತಂತೆ ಹಾಗೆ ಅಂತಕ್ಕಂತೆ ಹೊರತು ಸ್ಪಷ್ಟತೆ ಇಲ್ಲ ಅದರಲ್ಲಿ, ಇತ್ತಂತೆ. ಈಗ ಇದನ್ನೆಲ್ಲ ಇನ್ನು ಮುಂದಿನ ಜನಾಂಗ ಹೇಳುವುದು. ಈಗ ನಿನ್ನೆ ಅವರು ಏನು ಹೇಳಿದ್ದಾರೆ ಇನ್ನು ಕಲಾವಿದರು ನೋಟೆಡ್ ಆಯಿತು, ಬಿಳಿಮಲೆಯವರು ಹೇಳಿದ್ದಾರೆ ಈಗ ಉಂಟಂತೆ, ಸ್ಪಷ್ಟತೆ ಆಯ್ತಲ್ಲ, ಇದು ಸರಿಯಲ್ಲ ಅಂತ ನಾವು ಹೇಳುದು. ಅಂತಕ್ಕಂತೆ ಅಲ್ಲ, ನಾವು ಅದನ್ನೇ ಕೇಳುದು. ಕಲಾವಿದರ ಕಡೆಯಿಂದ ನಾವು
ಪೂರ್ಣ ಪ್ರಮಾಣದಲ್ಲಿ ನಾವು ಈಗ ವೃತ್ತಿ ನಮ್ಮ ಆರಂಭ ಆಗಿದೆ, ಯಕ್ಷಗಾನ ಮೇಳಗಳೆಲ್ಲ ಹೊರಟಿದೆ. ಇನ್ನು ಈ ಕಿರಿದ ಅವಧಿಯಲ್ಲಿ ನಾವು ಇದರ ಬಗ್ಗೆ ತಕ್ಷಣ ನಿಲುವು ತಗೊಳ್ಳಿಕ್ಕೆ ಆಗೋದಿಲ್ಲ, ಕೆಲವರ ಅಭಿಪ್ರಾಯಗಳು ಬೇಕಾಗ್ತದೆ. ನಾವು ಆ ಬಗ್ಗೆ ಕೆಲಸ ಮಾಡ್ತಾ ಇದ್ದೇವೆ, ಕೆಲವರನ್ನು ಸಂಪರ್ಕ ಮಾಡ್ತಾ ಇದ್ದೇವೆ ಏನು ಮಾಡಬಹುದು ಅಂತ. ಇನ್ನು ಒಬ್ಬ ಯಾರಾದರೂ ನ್ಯಾಯವಾದಿ ಅವರನ್ನು ಕಂಡು ಮಾತಾಡಿ ಏನು ಮಾಡಬಹುದು ಎನ್ನುವುದನ್ನು ಯೋಚಿಸ್ತೇವೆ. ಅದಕ್ಕೆ ನೀವೆಲ್ಲರೂ ಬೆಂಬಲಿಸಬೇಕು ಕಲಾವಿದರನ್ನು. ನೀವು ಕೂಡ ಮಾಧ್ಯಮದವರು, ನಾವು ಕೂಡ ಒಂದು ಮಾಧ್ಯಮವೇ. ಹಾಗಾಗಿ ನಮ್ಮನ್ನು ಬೆಂಬಲಿಸಿ. ನೀವು ನಮಗೆ ಆದಂತಹ ಮಾನಸಿಕ ನೋವಿಗೆ ನೀವು ಔಷಧಿ ಕೊಡಬೇಕು. ತಪ್ಪು ಮಾಡಿದವ ಒಪ್ಪಿಕೊಳ್ಬೇಕು. ತಪ್ಪು ಯಾರು ಸರ್ವಜ್ಞರು ಯಾರಲ್ಲ, ತಪ್ಪು ಯಾರೆಲ್ಲೂ ಆಗ್ಬೋದು. ಹೌದು ಸರಿ ಇದೆ. ಸರಿ ನಾನು ಪುನಃ ಕ್ಲಾರಿಟಿ ಮಾಡ್ತಾ ಇದ್ದೇನೆ. ನೀವು ಎರಡನೇ ಸತಿ ಅದೇ ಅಟೆಂಪ್ಟ್ ಮಾಡ್ತಾ ಇದ್ದೀರಿ. ಅವರ ಪೇಪರ್ ನಾನು ಹೇಳಿದ್ದು ಪದ ಬಳಕೆ ಯಾರಿಗೆ ಬಳಸಬೇಕು ಅಂತ ಅವರು ಕರೆಕ್ಟ್ ಆಗಿ ಹೇಳಿ, ಅವರು ಜನರಲೈಸ್ ಮಾಡಿ ಹೇಳಿದ್ದಾರೆ. ಅದು ಪದ ಬಳಕೆ ತಪ್ಪಾಗ್ತದೆ, ತಪ್ಪೇ ಅದು ಪದ. ನೀವು ಎಲ್ಲರಿಗೂ ಸಹ ಈಗ ಹೇಳಿದ್ರೆ ಅವರಿಗೆ ಅವರ ನಂಬಿಕೆಗೆ ಅಥವಾ ಅವರ ಇದಕ್ಕೆ ಅವರು ಒಪ್ಪುವುದಿಲ್ಲ. ಈಗ ನಾಳೆ ನೀವು ನಮ್ಮ ಜೊತೆ ಬಂದ ನಿಮ್ಮನ್ನು ಅದೇ ಇದು ರೆಗ್ಯುಲರೈಸ್ ತಪ್ಪು ತಪ್ಪೇ ಎಲ್ರು ಇಲ್ಲಲ್ಲ, ಎಲ್ರು ಇಲ್ಲ ಇಲ್ಲಲ್ಲ, ಎಲ್ರು ಒಂದೇ ರೀತಿ ಇಲ್ಲ. ಇದೇನ್ ಗೊತ್ತಾ, ಇದು ಹೇಗೆ ಗೊತ್ತಾ, ಇದು ರೆಗ್ಯುಲರೈಸ್ ಮಾಡುವಂತ ಸಮಾಜದಲ್ಲಿ ಇದೊಂದು ನಾರ್ಮಲ್ ವಿಷಯ. ಇದು ರೆಗ್ಯುಲರೈಸ್ ಮಾಡುವಂತ ಸ್ಟೂಡೆಂಟ್ಸ್ ವಿಷಯಕ್ಕೆ ನಿನ್ನೆ ಬಂದ್ರು, ಆವಾಗಲೇ ನನಗೆ ಗೊತ್ತಾಯ್ತು. ಈಸ್ ಟ್ರೈಂಗ್ ಟು ರೆಗ್ಯುಲರೈಸ್ ಇಟ್. ಅದು ನಾರ್ಮಲ್ ಇರ್ಲಿ ಹಾಗೆ. ಅದು ಸಿವಿಯರ್ ಲೆಫ್ಟಿಸ್ಟ್ ಅಲ್ಲಿ ಯಾವುದು ಸಿ ದೇ ಆರ್ ನಾಟ್ ನಾರ್ಮಲೈಸ್ಡ್ ಇಟ್. ತಪ್ಪಲ್ಲ, ನಾರ್ಮಲೈಸ್ ಮಾಡಲಿಲ್ಲ ಅದನ್ನು ನೀವೆಲ್ಲ ಮಾಡಿ. ಅಥವಾ ಸೆಕ್ಷನ್ ಆಪರೇಷನ್ಸ್ಗೆ ಇಂಡಿಯಾ ಯಾವುದು ಇಬ್ರಿಗೆ ಅದು ಇದ್ರೆ ತಪ್ಪಲ್ಲ, ಅವರವರಿಗೆ ಬಿಟ್ಟಂತ ವಿಷಯ. ಎಲ್ಲ ಯಕ್ಷಗಾನ ಕಲಾವಿದರು ಹಾಗೆ ಅಂತ ಹೇಳಿದ್ರೆ ಮತ್ತು ಸೆಕ್ಷುವಲ್ ಎಕ್ಸ್ಪ್ಲಾಯ್ಟೇಷನ್, ಎರಡನೇದು ಸೆಕ್ಷುವಲ್ ಎಕ್ಸ್ಪ್ಲಾಯ್ಟೇಷನ್ ಆಗ್ತಾ ಇದೆ ಅದರ ಮೂಲಕ ಅನ್ನುವಂಥದ್ದು ಹೇಳಿದ್ದಾರೆ. ಅದು ತಪ್ಪೇ, ಅದು ಎರಡೂ ತಪ್ಪು. ಇದರಲ್ಲಿ ಎರಡೂ ತಪ್ಪು. ಫಸ್ಟ್ ಜನರಲೈಸ್ ಮಾಡಿದ ತಪ್ಪು. ಮತ್ತೆ ಅವರು ನಿಮ್ಮ ಮೇಲೆ ಹೇಳಿದ್ದಾರೆ, ಮಾಧ್ಯಮದವರು ನನ್ನ ಹೇಳಿಕೆಯನ್ನು ತಪ್ಪಾಗಿ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ, ನೆನಪಿರ್ಲಿ. ನನ್ನ ಹೇಳಿಕೆ ಹೆಡ್ಡಿಂಗ್ ಸರಿ ಕೊಡ್ತಿದ್ದಾರೆ, ಇಷ್ಟೆಲ್ಲ ಆಗ್ತಿರ್ಲಿಲ್ಲ ಅಂತ ಕೂಡ ಹೇಳಿದ್ದಾರೆ. ಅಲ್ಲ, ಅದರಲ್ಲಿ ಹಾಗೆ ಅದರಲ್ಲಿ ಉಂಟು, ನಿಮ್ಮ ಮೇಲೆ ಮಾಧ್ಯಮದವರು ನನ್ನ ಹೇಳಿಕೆಯನ್ನು ತಪ್ಪಾಗಿ ಹಾಕಿದ್ದಾರೆ ಅಂತ ಕೂಡ ಹೇಳಿದ್ದಾರೆ. ಬೇರೆ ಬರಿಬೇಕಿತ್ತು ಅಂತ ಹೇಳಿದ್ದಾರೆ. ಹೆಡ್ಡಿಂಗ್ ಕೊಟ್ಟ ಸರಿ ಆಗಲಿಲ್ಲ ಅಂತ ಅವರ ಆಕ್ಷೇಪ.